ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಕಟ್ಟೆಮಲ್ವಾಡಿ ಜಾತ್ರೆ ದಿನದ್ದು ಮಿನಿ ವ್ಲಾಗ್. ಇದು ಗ್ಯಾಸ್ ಪ್ರಭಾವದಿಂದಾಗಿ ಒಲೆ ಹಚ್ಚೋ ಪರಿಸ್ಥಿತಿ ಬಂತು ಇವತ್ತು. ಅದೇ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಇದೇ ಇರಬೇಕು ಈ ಸಿಚುವೇಶನ್ಗೆ. ನನಗೆ ಆ ಥರನೇ ಅನಿಸ್ತು. ಇವತ್ತು ನಲ್ಲಿ ನೀರು ಬಂದಿತ್ತು. ನಲ್ಲಿ ನೀರೆಲ್ಲ ಹಿಡಿದ್ಬಿಟ್ಟು ಮನೆ ಒರೆಸಿ ವಾರ ಮಾಡಿ ಇವತ್ತು ನಮ್ಮ ಅತ್ತೆ ನಮ್ಮ ಮಾವರು ಇರಲಿಲ್ಲ, ಫಂಕ್ಷನ್ ಇತ್ತು ಅಂತ. ಹಾಗಾಗಿ ನಾವು ಕೂಡ ಬೇರೆನ ಹತ್ರ ಬಂದು ದನಗಳಿಗೆ ನೀರು ಕುಡಿಸೋಣ ಅಂಥೇಳಿ ದನಗಳಿಗೆಲ್ಲ ನೀರು ಕುಡಿಸ್ತೋ, ಮತ್ತು ಹುಲ್ಲಾಕ್ತೋ. ದನಗಳಿಗೆಲ್ಲ ಹುಲ್ಲಾಕಿ ನೀರು ಕುಡಿಸಿ ಹಾಗೆಯೇ ಪಟ್ಟದ ಹತ್ರ ಬಂದ್ವಿ. ಪಟ್ಟ ಮತ್ತು ಟ್ರೇ ಎಲ್ಲನೂ ನೋಡ್ಕೊಂಡು ಹೋಗೋಣ ಒಂದು ರೌಂಡ್ ಅಂತೇಳಿ. ಏನಂದರೆ ನಾವು ಟ್ರೇ ಮಾಡಿದ್ದೀವಲ್ಲ, ಅದನ್ನು ನಾಯಿಗಳು ತುಂಡಾಕ್ಬಿಡ್ತವೆ. ಅವಾಗವಾಗ ಒಂದೊಂದ್ಸರಿ ನೋಡ್ಕೊತಾ ಇರಬೇಕು. ಇನ್ನೂ ನಾವು ಹೊಗೆ ಸೊಪ್ಪನ್ನೇ ಬಿಟ್ಟಿಲ್ಲ, ಆಲ್ರೆಡಿ ಟ್ರೇ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವರು ಆಲ್ರೆಡಿ ಸೊಸಿನೇ ಹಾಕ್ಬಿಟ್ಟಿದ್ದಾರೆ. ಬಟ್ ಹೊಗೆ ಸೊಪ್ಪಿಗೆ ರೈಟ್ ಇಲ್ಲ, ಏನಾಗುತ್ತೆ ಅನ್ನೋದು ಯಾರಿಗೂ ಕ್ಲಾರಿಟಿನೇ ಇಲ್ಲ. ಆದ್ರೂ ನಾವು ಹೊಗೆ ಗಿಡನ ಹಾಕ್ತಾಯಿದ್ದೀವಿ. ಮುಂದೆ ಏನಾಗುತ್ತೆ ಅನ್ನೋದು ಐಡಿಯಾಸು ಇಲ್ಲ. ಇದು ಅಡಿಕೆ ಸೊಸಿ. ಅಡಿಕೆ ಕಾಯಿನ ತಂದು ಅದನ್ನು ಮೊಳಕೆ ಬಡಿಸಿ ಈ ಥರ ಪಾರ್ಟ್ ಮಾಡಿ ನೆಟ್ಟಿರೋದು. ಹಾಗೆಯೇ ಎಲ್ಲನೂ ಒಂದು ರೌಂಡ್ ನೋಡ್ಕೊಂಡು ಬಂದು ರೆಡಿಯಾಗಿ ಮತ್ತೆ ಜಾತ್ರೆಗೆ ಹೋಗೋಣ ಅಂತೇಳಿ ಹೊರಟ್ವಿ. ಅಲ್ಲಿನೂ ತೇರನ್ನ ಎಳಿತಾ ಇದ್ರು. ಹಾಗೆ ತೇರೆಲ್ಲನೂ ನೋಡಿಕೊಂಡು ಹಾಗೆಯೇ ಶಾಪಿಂಗ್ ಎಲ್ಲ ಮಾಡಿಕೊಂಡು ಜಾತ್ರೆ ಎಲ್ಲನೂ ಫುಲ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ಭಕ್ತಿ, ಸಂಭ್ರಮ, ಒಗ್ಗಟ್ಟು ಜಾತ್ರೆಯ ನಿಜವಾದ ಅರ್ಥ. ಜಾತ್ರೆ ಎಂದರೆ ಸಂತೋಷ ಮಾತ್ರವಲ್ಲ, ಒಗ್ಗಟ್ಟಿನ ಸಂಕೇತವೂ ಹೌದು. ಏನಂತೀರಾ? ಥ್ಯಾಂಕ್ ಯು ಆಲ್.